ಪ್ರೇಮಾ ಪ್ರೇಮಾ ಬತ್ತೀಯನೇ ಸಂಘ ಕಟ್ ಬರಕ್ಕೆ ಹೋಗ್ಬರನೆ ದುಡ್ಡು ಕಟ್ಟಿ ಬರನೆ ಇವತ್ತು ಸಂಘ ಅಲ್ವೇ ಇವತ್ತು. ಊನಕ್ಕ ನಾನು ಮರ್ತೇ ಬಿಟ್ಟಿದ್ದೆ. ನಮ್ಮಯ್ಯಪ್ಪ ಎಲ್ಲ ಹೋತಪ್ಪ, ಏನು ರೋಡ್ನಾಗ ಹೋತ ಏನು ಸುಳ್ಗಡ ದುಡ್ಡು ಇಸ್ಕೋಬೇಕಾಯಿತು. ನಾನು ಇವತ್ತು ಸಂಘ ಅಂಬದೇ ಮರ್ತೋಗ್ಬಿಟ್ಟಿತ್ತಪ್ಪ ನನಗೆ. ಅಯ್ಯೋ ಅದೇಂಗೆ ಮರ್ತಮ್ಮ ನಿನ್ನ, ಇವತ್ತು ಸಂಘ ಅಂತ ಗೊತ್ತೈತೆ, ಇವಾಗ ಹುಡ್ಕಾಡ್ತಿದ್ದೀಯಲ್ಲೇ ದುಡ್ಡ ಕಟ್ಟಕ್ಕೆ. ನಾವೆಲ್ಲ ಇವೊಂದು ವಾರ ಕಟ್ ಬಂದ್ರೆ ಇನ್ನೊಂದು ವಾರದ ಕಾಲೇ ಬರೋಷ್ಟೊತ್ತಿಗೆ ಕುಡಿಕೊಂಡಿರ್ತೀವಮ್ಮ. ನೀನು ಇನ್ನ ಇವತ್ತು ಇಸ್ಕೋಬೇಕು ಅಂತ ಹೇಳ್ತಿದ್ದೀಯಲ್ಲೇ ನೀನು. ಹಂಗೇನಿಲ್ಲ, ನಮ್ಮ ಅಯ್ಯಪ್ಪಂತಾಗೆ ಹಾಲಿನ ಬಿಲ್ ಆಗೈತೆ ಹೇಳು, ದುಡ್ಡಿರುತ್ತೆ ಕೊಡುತ್ತೆ, ಅದ್ರಾಗ ಏನು ಸಮಸ್ಯೆ ಇಲ್ಲ. ದುಡ್ಡು ಕಟ್ ಬರೋಕ್ಕೇನು ವಾರ ಅದಕ್ಕಾಗಿನೇ ಎತ್ತಿಕೊಂಡಿರುತ್ತೆ, ಕೊಡುತ್ತೆ, ಅದೇನು ಸಮಸ್ಯೆ ಇಲ್ಲ. ಮತ್ತೆ ಎಲ್ಲೊತ್ತು ನೋಡು ಟೈಮ್ ಆಗುತ್ತೆ, ತಿರ್ಗಾ ಸರ್ ಬರ್ತಾರೆ ಬೈತಾರೆ, ಯಾವಾಗಲೂ ನೀವು ಲೇಟ್ ಅಲ್ಲಮ್ಮ ಬರೀ ಬಂದು ಸಂಘ ಕೂಕೊಂಡಾಗ ದುಡ್ಡಿಗೆ ತಾರಾಡ್ತೀರ ಅಂತ ಬೈತಿರ್ತಾರೆ. ನೋಡು ಎತ್ಲ ಗೊತ್ತು, ಜಲ್ದಿ ಇಸ್ಕೊಂಡು ಹೋಗ್ಬರೋಣ ಇಬ್ರು. ಹಂಗೆ ನಾನು ಜಯಕ್ಕನ್ನು ಮಾತಾಡಿಸ್ತೀನಿ. ಹೋಗಿ ಮತ್ತೆ ನೀನು ಜಯಕ್ಕನ್ನು ಕರಿಯೋಗು, ಹಂಗೆ ಹೋಗನೆ ಅಲ್ಲಿ ಇನ್ನು ಅವರೆಲ್ಲ ಬರೋ ಅಷ್ಟೊತ್ತಿಗೆ ಆಗುತ್ತೆ. ಇಲ್ಲಿಂದ ಹೋಗಿ ಕೂಕೊಂಡು ಅವಾಗ ಅವರೆಲ್ಲ ಗಂಗಮ್ಮ ಅವ್ರು ಶಾಂತಮ್ಮ ಅವರೆಲ್ಲ ಅವಾಗ ದುಡ್ಡಿಗೆ ತಾರಾಡ್ತಿರ್ತಾರಮ್ಮ. ನಾವು ಹೋದಾಗ ಮುಂಚೆಗೆ ಎಲ್ಲ ದುಡ್ಡು ಜೋಡಿಸ್ಕೊಂಡಿರಲ್ಲ ಏನಿಲ್ಲ, ನಾವು ನೋಡಿ ಇಲ್ಲಿ ತಾರಾಡ್ಕೊಂಡು ಹೋಗ್ತೀವಿ ಸಂಘ ಐತೆ ಅಂತ ಹೇಳಿ. ಅವಾಗ ನಾವು ಹೋದಾಗ ಅವ್ರು ತಡಿ ದುಡ್ಡು ಇಸ್ಕೊಂಬತ್ತೀನಿ ಅಂತ ಎದ್ದೋಗ್ತಿರ್ತಾರೆ ಸರ್ ಬಂದಾಗ. ಜಯಕ್ಕನ್ನು ಕರಿತೀನಿ, ಜಯಕ್ಕನ್ನು ಮಾತಾಡಿಸ್ತೀನಿ, ನಾವು ಹೋಗಿ ಬರೋಣ. ಅವ್ರು ಯಾವಾಗನ ಬರಲಿ ಬಿಡೆ, ನಾವು ಬೇಗ ಹೋಗೋಣ. ನಾವು ಬುಕ್ಕಿಗೆಲ್ಲ ಸೈನ್ ಮಾಡಬೇಕಲ್ಲ, ಸೈನ್ ಮಾಡೋಣ ನೋಡೋಣ ಅವ್ರೇನೇ ಬೇಗ ತಂದು ಕೊಡ್ತಾರ ಇಲ್ಲ ಹೋಗಿ ಬರೋದು. ನಾವು ವಾರ ಲೇಟಾಗಿ ಹೋದ್ರೆ ಮತ್ತೆ ಬೈಯಲ್ಲೇ ಸರ್. ಹೋಗಿ ಮತ್ತೆ ಜಯಕ್ಕನ್ನು ಮಾತಾಡ್ಸು. ಅಯ್ಯಮ್ಮಿನ ದುಡ್ಡು ಜೋಡಿಸ್ಕೊಳದಳ ಇಲ್ಲ ನಾ ಜಯಕ್ಕ ಅಯ್ಯಮ್ಮಂದೊಂದು ಕಾಟ ಕೊಡ್ಸೋ ತಾಮುವಾಗ ಇರುವಾಗ ಸರಿ, ಇವಾಗ ದುಡ್ಡು ಕಟ್ಬೇಕಾರಿರಲ್ಲ. ತಡಿ ಏನು ಅಲ್ಲಿಗೆ ಹೋಗ್ಬತ್ತೀನಿ, ಅವ್ರ ಮಂತಕ್ಕೆ ಹೋಗ್ತೀನಿ, ಇವ್ರ ಮಂತಕ್ಕೆ ಇಸ್ಕೊಬತ್ತೀನಿ ಎಂಬುತ್ತ ಅಯ್ಯಮ್ಮ. ಹೋಗಿ ಫಸ್ಟ್ ಕರಿಯೋಗಮ್ಮ ಜಯಕ್ಕನ್ನ. ಅಲ್ಲಿ ಜಯಕ್ಕ ಹೋಗ್ತಿರಂಗೈತೆ, ಯಾರ ಮಂತಕ್ಕ ಏನು ದುಡ್ಡಿಗೂ ಇಸ್ಕೊಬರಕ್ಕೆ ಹೋಗ್ತೈತೆ ಏನ. ತಡಿ ಜಯಕ್ಕನ್ನು ಮಾತಾಡಿಸ್ತೀನಿ. ಅಯ್ಯಮ್ಮಂದು ದುಡ್ಡಿರಲ್ಲ ಏನಿಲ್ಲ ಪಾಪ, ತಾಂಡಿರುತ್ತೆ ಪರದಾಡ್ತಿರುತ್ತೆ ಹಂಗೇನೆ. ಒಂದು ಎತ್ಲಾಗ 2 ಸಂಘಗಳು ಮಾಡ್ಕೊಂಡೈತೆ, 2-3 ಕಟ್ಟಕ್ಕಾಗಲ್ಲ ಏನಿಲ್ಲ, ಆಡ್ತಿರ್ತೈತೆ ಹಂಗೇನೆ ದುಡ್ಡಿಗೇನೆ. ಏನು ಇತ್ಲಾಗೆ ಬರ್ತೈತೆ ಏನ, ತಡಿ ಕೇಳನೆ. ಆಗ ಜಯಕ್ಕ ಬಂತು, ಬಾ ಜಯಕ್ಕ ದುಡ್ಡು ಕಟ್ ಬರಕ್ಕೆ ಹೋಗೋಣ. ಅಲ್ಲಿ ಸಂಘ ಮಾಡಿದ್ವಲ್ಲ ನಾವು ಶಿಶ್ವವೃತ್ತಗೆ, ಆ ಕಡೆ ಶಿಶ್ವವೃತ್ತಕ್ಕೆ ಹೋಗ್ಬೇಕು. ಅದಕ್ಕೆ ಸರ್ ಹೇಳಿದ್ರು ಇಲ್ಲಿಗೆ ಬಂದು ಕಲ್ತ್ಕೊಳ್ರಮ್ಮ ಎಲ್ಲನ ಅಂತ. ಬರೀ ಹೋಗನೆ. ನಿನ್ನ ಯಾಕೆ ಬತ್ತಿದ್ಯಾ ಈ ಕಡೆಕೇನೆ? ಕಣೆ ನಾನು ಅದಕ್ಕೆ ಸಂಘ ಕಟ್ ಬರಕ್ಕೆ ಹೋಗೋಣ, ನೀವು ಹೊರಟಿದ್ದೀರೇನೋ ಅಂತ ಬಂದೆ. ಅದಕ್ಕೆ ಬರೀ ಹೋಗನೆ. ನಂದು ಒಂದು ಸ್ವಲ್ಪ 100 ರೂಪಾಯಿ ಸಾಲ್ಟೇಜ್ ಐತೆ, ಅದಕ್ಕೆ ಹಾಕ್ಕೊಡ್ತೀನಿ, ನೀವು ಕೊಡ್ರಿ. ನಾನು ಆಮೇಲೆ ಕೂಲಿ ಹೋಗಿದ್ದೀನಲ್ಲ, ಅದನ್ನ ಇಸ್ಕೊಂಬಂದು ನಿಮಗೆ ವಾಪಸ್ ಕೊಡ್ತೀನಿ. ಇವಾಗ 4 ಕಟ್ಟೆ ಹಂಗ 100 ರೂಪಾಯಿ ಆದ್ರೆ ಕೊಡ್ತೀನಮ್ಮ ಹಾಕಿ. ನನಗೆ ಎಲ್ಲನೂ ಹಾಕಿ ಕಟ್ಬೇಕಂದ್ರೆ ಆಗಲ್ಲ. 100 ರೂಪಾಯಿ ಆದ್ರೆ ಜೋಡಿಸ್ಕೊಡ್ತೀನಿ ನಾನು. ಬಾ ಹೋಗನ್ರಿ. ಅವ್ರಿನ್ನ ಯಾರ್ಯಾರು ಬರ್ತಾರೋ ಯಾರಿಲ್ಲ ನಡಿ ಹೋಗನ್ರಿ. ನಾವು ಫಸ್ಟ್ ಹೋಗಿ ಸರ್ ಬರೋಷ್ಟೊತ್ತಿಗೆ ಎಲ್ಲ ಬುಕ್ಕಿಗೆಲ್ಲ ಸೈನ್ ಮಾಡೋಣ, ನಡಿ ಹೋಗನ್ನಿ. ಏನ್ರಿ ಅಮ್ಮಯ್ಯಾರ ಹಿಂಗೆ ಕಲ್ತ್ಕೊಂಡು ಹಿಂಗೆ ಮಾತಾಡ್ತಿದ್ದೀರಾ? ಸಂಘಗಳು ಮಾಡ್ಕೊಂಡು ವಾರ ಒಟ್ಟು ಜೊತೆಯಾಗಿ ಇಡಕ್ಕೆ ಹೋಗಿ ಕುಕ್ಕಂತಿರಲ್ಲ, ಅಡಿಗೆ ಪಡಿಗೆ ಮಾಡೋದು ಬಿಟ್ಟು. ಏನು ಸಂಘ ಅಂತಿರ್ತೀರಮ್ಮ ತಾಯಿ, ಹಂಗೆ 2-3 ಸಂಘಗಳು ಮಾಡ್ಕೊಂತೀರ. ಅದೇನು ಮಾಡ್ತೀರ, ಏನು ಖರ್ಚಿಯ ದುಡ್ಡುಗಳೆಲ್ಲನ ಇಡಕ್ಕೆ ಹೋಗಲ್ಲ ಕುಕ್ಕಂತೀರ. ಅಲ್ಲಿ ಅಡಿಗೆ ಮಾಡಿರೇನಿ? ಹೂನಜಿ, ನಮ್ದು ಸಂಘಗಳು ಮಾಡ್ಕೊಂಡಿದೀವಲ್ಲ, ನಿಂದಂದ್ರೆ ಯಾತ್ರವೂ ಇಲ್ಲಮ್ಮ, ನೀನು ಸೊಸೆ ಹೋಗುತ್ತೆ ಕಾಣಲ್ಲ. ನಾವು ಸಂಘಗಳು ಮಾಡ್ಕೋಬೇಕಮ್ಮ. ಸಂಘದಾಗ ತಗೊಂಡ್ರೆ ನಾವು ಕೂಲಿ ಪಲಿ ಹೋಗಿ ಅದನ್ನ ತೀರಿಸ್ಕೊಂತೀವಿ. ಅದಕ್ಕೆ ಹೋಗೋಣ ಅಂತ ಹೊರಟ್ವಿ. ನಾವಲ್ಲೇ ಸಂಘ ಇದ್ದಿದ್ದಿನ ಬೇಗ ಅಡುಗೆ ಮಾಡ್ತೀವಿ. ನಾವೇನೇನು ಮಾಡ್ದಂಗಿರಲ್ಲ, ಅಡುಗೆ ಮಾಡಿಕ್ಕೆ ಹೋಗೋದು ನಾವು ಸಂಘಕ್ಕೆಲ್ಲ. ಅಲ್ಲಿ ಅಡುಗೆ ಮಾಡಿರಿ ನೆಷ್ಟೊತ್ತಿಗೆ ಅಲ್ಲಿ 7 ಗಂಟೆ 7:30 ಇನ್ನನ ಅಲ್ಲೇ ಅಡುಗೆ ಮಾಡಿಕ್ಕೆ ಬಂದಿದ್ದೀರ ಅಸೆಮ್ಮ. ನಿಮಗೆ ಸಂಘ ಇಂಥ ದಿನ ಅಂಬದು ಗೊತ್ತಿರುತ್ತಲ್ಲ, ಅದಕ್ಕೆ ಅಡುಗೆ ಎಲ್ಲ ಮಾಡಿಕ್ಕೆ ರೆಡಿ ಮಾಡ್ತೀರಲ್ಲಿ. ಹುಡುಗರಿಗೂ ಸ್ಕೂಲ್ಗೆ ಹೋಗ್ತಾವಲ್ಲ, ಟೈಮ್ ಆಗತ್ತೆ ಪಾಪ, ಬೇಗ ಅಡುಗೆ ಮಾಡಿ ಬರ್ತೀರಲ್ವೇ ನೀವೆಲ್ಲ? ಕಣಜಿ ನೀನು ಸೇರ್ಕೊಂತೀಯ? ನಾವು ಸಂಘ ಮಾಡಿದ್ವಲ್ಲ ಅಲ್ಲಿ ಆ ಕಡೆ ಅಂಗನವಾಡಿ ತೆಗೆ ಒಂದು ಸಂಘ ಮಾಡಿದ್ದೀವಿ. ಸೇರ್ಕೊಂಬಂಗಿದ್ರೆ ನಿಲ್ಲಂದ್ರೆ ನೀನು ಸೊಸೆ ಸೇರ್ಸಂಗಿದ್ರೆ ನೋಡು ಸೇರಿಸ್ಕೊಂತಾರೆ. ತಾಂತೀಯ ನೀನು ದುಡ್ಡ? ಇಲ್ಲಿ ಕಣೆ ಅಮ್ಮಯ್ಯ, ನಾನು ಅವತ್ತು ಹೋಗಾನೆ ಸೇರ್ಕೊಂಬನೆ ಅಂತನ ಹೋಗಿದ್ದೆ. ಅವ್ನು ನಿನ್ಗಾಲೆ 60 ವರ್ಷ ಆಗೈತೆ, ನಿಂದು ತಾಮಲ್ಲ ಅಂತಂದ್ರೆ ನನಗೆ ಕೊಡಲ್ವಂತಲ್ಲೇ ದುಡ್ಡ. ನಾನು ಅದಕ್ಕೆ ಕಟ್ಕೊಂಡು ಹೋಗಾನೆ, ಹೆಂಗ ತಗೊಂಬನೆ ಅಂದ್ಕೊಂಡ್ರೆ ಕೊಡಲ್ಲ ಅಂತಾನ ಅವನು. ಕಣಜಿ 60 ವರ್ಷ ಆಗಿರೋರಿಗೆ ತಗೊಂಬಲ್ಲ ಇವಾಗ. ನೀನು ಸೊಸೆ ಸೇರ್ಸಂಗಿದ್ರೆ ಸೇರ್ಸು. ನಿನ್ನ ಮಾತ್ರ ಆಧಾರ್ ಕಾರ್ಡ್ ನೋಡ್ತಾರಲ್ಲ, ಅದಕ್ಕೆ ನಿಮ್ಮಂತರ ವಯಸ್ಸಾದ್ರೂ ಏಜಾದ್ರನ್ನ ಯಾರು ತಾಮಲ್ಲಲ್ಲಿ. ನೀನು ಸೊಸೆ ಸೇರ್ಸ್ಕೊಂಬಂಗಿದ್ರೆ ಸೇರ್ಸ್ಕೊಂತಾರೆ. ಕಳ್ಸಂಗಿದ್ರೆ ಕಳ್ಸು ಮತ್ತೆ ಇವಾಗ. ಯಾಕೆ ಸಿದ್ದಜ್ಜಿ ಸೇರ್ಕೊಂಬತ್ತಂತೆ ಸಂಘಕ್ಕೆ? ಒಜ್ಜಿ ತಗೊಂತಾರೆ ಸಂಘದವರು. ಅವ್ರು ಬೇಡ ಅಂತಾರ, ಒಜ್ಜಿಗೆ 60 ವರ್ಷ ಆಗೈತೆ ತಗೊಂಬಲ್ಲ ಅಂತ ಹೇಳ್ತಾರೆ ಇವಾಗ. ಬಿಡ್ರಮ್ಮ ತಾಯಿ, ಒಜ್ಜಿ ಸೇರಿಸ್ತಿದ್ರು ಅದೇ ಇತ್ತು. ನಡೀರಿ ನಾವು ಹೋಗಿ ನಮ್ಮದನ್ನು ದುಡ್ಡು ಕಟ್ಟಿ ಬರೋಣ. ತೀರಾ ಒಜ್ಜಿ ಸೇರ್ಸಂಗಿದ್ರೆ ಹೇಳುತ್ತೆ, ನಡೀರಿ ಹೋಗಿ ನಮ್ಮ ದುಡ್ಡು ಕಟ್ಟಿ ಫಸ್ಟ್ ನಾವು ಕೂಲಿ ಹೋಗ್ತಿರೋ ಟೈಮ್ ಆಗುತ್ತೆ. ನಡೀರಕ್ಕ ಹೋಗಿ ಬರೋಣ. ಸರ್ ನೋಡಿ ಕಟ್ಟಿ. ನೋಡಿದ್ರಲ್ಲ ವೀಕ್ಷಕರು, ಒಳ್ಳೆಗೆ
ಸಂಘಕ್ಕೂ ವಯಸ್ಸು ಕೇಳ್ತಾರೆ. 60 ವರ್ಷ ಆದ್ರೆ ತಾಮಲ್ವಂತೆ. ಎಷ್ಟೊಂದು 40 ಒಂದು 30 ಇರ್ಬೇಕಂತೆ. ಹಂಗಿದ್ರೆ ತಾಮ್ತಾರಂತೆ. ನಾನು 65 ತಾಮಲ್ವಂತೆ. ಅದಕ್ಕೆ ನನಗೆ 60 ವರ್ಷ, ಅದಕ್ಕೆ ತಾಮಲ್ಲ ಅವರು. ಅದಕ್ಕೆ ನೀವು ಯಾರಾದರೂ ಸಂಘಕ್ಕೆ ಸೇರ್ಕೊಂಬಂಗಿದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.